ಟೇಸ್ಟ್ ನೋಡಿ ಹೆಂಗೈತಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾ ಆ್ಯಕ್ಚುಲಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಮನೇಲಿರೋ ತರಕಾರಿ ಯೂಸ್ ಮಾಡಿಕೊಂಡು ಯಾವ ರೀತಿ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿ ಪಲಾವ್ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಪಲಾವ್ ಮಾಡಲಿಕ್ಕೆ ಜಸ್ಟ್ ಒಂದು ಆನಿಯನ್ನ ತೊಗೊಂಡಿದ್ದೀನಿ ರೀ, ಒಂದು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಜೇಚ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ರೀ, ನೆಕ್ಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ, ನೆಕ್ಸ್ಟು ಬಟಾಣಿಕಾಳು ನೆನೆ ಇಟ್ಟಿರೋದು ತೊಗೊಂಡಿದ್ದೀನಿ ರೀ, ನೆಕ್ಸ್ಟ್ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ ನೋಡಿರಿ. ಇಷ್ಟೇ ಸಿಂಪಲ್ಲಾಗಿ ಮಾಡಲಿಕ್ಕೆ ತೊಗೊಂಡಿದ್ದೀನಿ ರೀ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಇನ್ನೂ ಎಕ್ಸ್ಟ್ರಾ ತರಕಾರಿ ಇದ್ದರೆ ಆ್ಯಡ್ ಮಾಡ್ಕೋಬೋದು ರೀ. ನಾನು ಜಸ್ಟ್ ಸಿಂಪಲ್ಲಾಗಿ ಇಷ್ಟೇ ತೊಗೊಂಡು ಮಾಡ್ತಿದ್ದೀನಿ ರೀ. ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿರಿ, ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿರಿ. ಇದಕ್ಕೆ ಇವಾಗ ಒಂದು 4 to 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಅನ್ನಬೇಕು. ಆಮೇಲೆ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ರೀ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಹಾಕಬೇಕು ರೀ. ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ತಿದ್ದೀನಿ ರೀ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ರೀ. ಇದನ್ನು ಆನಿಯನ್ ಮತ್ತು ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಯಾಕಂದರೆ ಫಸ್ಟಿಗೆ ಎಣ್ಣೆಲಿ ಹಾಕಿಬಿಟ್ರೆ ಇದೆಲ್ಲ ಎಣ್ಣೆಲಿ ಅಂಟ್ಕೊಂಡು ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಆನಿಯನ್ ಎಲ್ಲ ಹಾಕಿದ ಕರಿಬೇವು ಹಾಕ್ಕೊಳ್ತಿದ್ದೀನಿ ರೀ. ನೆನೆ ಹಾಕಿರೋ ಬಟಾಣಿಕಾಳು ಹಾಕ್ಕೊಳ್ತಿದ್ದೀನಿ ರೀ. ನೀವು ಬೇಕಿದ್ದರೆ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಲೂಗಡ್ಡೆ ಹಾಕ್ಕೊಳ್ತಿದ್ದೀನಿ ರೀ. ನೆಕ್ಸ್ಟ್ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಹಾಕ್ತಿದ್ದೀನಿ ರೀ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಆಮೇಲೆ ನೀವು ರುಚಿ ನೋಡಿಕೊಂಡು ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು ರೀ. ಇದ್ರೆ ಜಲ್ದಿ ಇವೆಲ್ಲ ಫ್ರೈ ಆಗ್ತಾವೆ, ಅದಕ್ಕೋಸ್ಕರ ಇದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿರಿ, ಈ ಥರ ಎಲ್ಲ ತರಕಾರಿ ಬೆಂದಿದೆ. ಇವಾಗ ನಾನು ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನಾನು ಡೈರೆಕ್ಟಾಗಿ ಇದಕ್ಕೆ 1 ಗ್ಲಾಸ್ ರೈಸ್ನ ಹಾಕ್ಕೊಳ್ತಿದ್ದೀನಿ. ಡೈರೆಕ್ಟಾಗಿ ರೈಸ್ನ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು ಇದನ್ನು. ಅಂದರೆ ಅನ್ನ ಉದ್ರಾಗಿ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ಈ ಥರ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಿದ್ದೀನಿ. ಎಲ್ಲ ಬಿಸಿ ಆಗಿದೆ. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನಾನು 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡು 2 ಗ್ಲಾಸ್ ನೀರು ಹಾಕಿದ್ದೀನಿ 1 ಗ್ಲಾಸ್ ಅಕ್ಕಿಗೆ. ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊತೀರೋ ಅದ್ರ ಡಬಲ್ ನೀರು ಹಾಕಬೇಕು. ಮೇಲೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ತರಕಾರಿ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಬೇಕಿದ್ದರೆ ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನೀವು ಬೇಕಿದ್ದರೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಿದ್ರೆ ಹಾಕ್ಕೋರಿ. ನಾನು ಇದಕ್ಕೆ ಯಾವುದೇ ಮಸಾಲೆನೂ ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಸಿಂಪಲ್ಲಾಗಿ ರೈಸ್ ಮಾಡ್ತಾಯಿದ್ದೀನಿ. ಇದು ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ನೀವು ಟೇಸ್ಟಿಗೆ ಬೇಕಿದ್ದರೆ ಉಪ್ಪು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಮಾಡ್ಕೊಂಡಿದ್ದೀನಿ. 3 ವಿಸಲ್ ಆದ ತಕ್ಷಣ ಆಫ್ ಮಾಡ್ಕೊತೀನಿ. ಅಟ್ಲೀಸ್ಟ್ 2 ವಿಸಲ್ಗೂ ಆಫ್ ಮಾಡ್ಕೋಬೋದು. ಫೈನಲಿ ಪ್ಲೇನ್ ಪಲಾವ್ ರೆಡಿಯಾಗಿದೆ ನೋಡಿರಿ. ಇವಾಗ ಪಲಾವ್ ರೆಡಿಯಾಗೈತಿ, ಸಿಂಪಲ್ಲಾಗಿರೋದು. ಫೈನಲಿ ನೋಡಿರಿ, ನಮ್ಮ ಪಲಾವ್ ರೆಡಿ ಆಯಿತು. ಇದ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ರೀ. ಅಜ್ಜಿ ಕೊಡೋಣ್ರಿ ಟೇಸ್ಟ್ ಹೆಂಗೈತೆ ನೋಡಿ. ಅಜ್ಜಿ ಟೇಸ್ಟ್ ನೋಡಿ ಹೆಂಗೈತಿ. ಟೇಸ್ಟ್ ಮಾಡತ್ತಿದ್ದಾರೆ ಇವಾಗ ನೋಡಿರಿ. ನಮ್ಮ ಅಜ್ಜಿ ತಿನ್ನೋ ಚಲೋ ಆಗೈತೆ ಅಂತ ಹೇಳಿದಾರೆ. ಸೊ ಇದೇ ಥರ ರೆಸಿಪಿ ಬೇಕಂದ್ರೆ ನಾನು ನಿಮ್ಗೆ ಡೈಲಿ ಶೇರ್ ಮಾಡ್ತೀನಿ ಹೊಸ ವಿಡಿಯೋನ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.